ಸರ್ ಟೋಟಲಾಗಿ ಎಷ್ಟು ಎಕರೆ ಇದೆ ಸರ್ ಇದು? ಸರ್ ಇದು 1 ಎಕರೆ 15 ಗುಂಟೆ ಬರುತ್ತೆ ಸರ್. ಬಾಳೆ ಇದು 1400 ಗಿಡ ಹಿಡಿದೆ ಸರ್. ಪೈರು ಬಾಳೆ ಹಾಕಿರೋದು ನಾವು. ಇದು ಟಿಶ್ಯೂ ಕಲ್ಚರ್ ಬಾಳೆ ಪೈರು ತೊಗೊಂಡು ಬಂದು ಏಲಕ್ಕಿ ಪೈರು ಹಾಕಿರೋದು ಸರ್ ನಾವು. 4 ತಿಂಗಳ ಮೇಲೆ ಇವತ್ತಿಗೆ ನಮಗೆ ಒಂದು 7 ದಿನ ಆಗಿದೆ ಸರ್. ಇದು 4 ತಿಂಗಳ ಮೇಲೆ 7 ದಿನ ಆಗಿದೆ. ಮತ್ತು ಇದಕ್ಕೆ ನಾವು ಸ್ಟಾರ್ಟಿಂಗೆಲ್ಲ ಬೆಡ್ ಮಾಡಬೇಕಿದ್ರೆ ಕೋಳಿ ಗೊಬ್ಬರ ಹಾಕಿದ್ವಿ. ಒಂದು ಲೋಡ್ ಕೋಳಿ ಗೊಬ್ಬರ, ಒಂದು ಸ್ವಲ್ಪ ಗೌರ್ಮೆಂಟ್ ಗೊಬ್ಬರಗಳು, ಮತ್ತು ಜೊತೆಗೆ ನಾವು ಇದಕ್ಕೆ ಟ್ರೈಕೋಡರ್ಮ, ಸೋಡಮನ್ಸು ಇದನ್ನೆಲ್ಲ ಹಾಕಿದ್ದೀವಿ ಸರ್. ಇದನ್ನೆಲ್ಲ ಸೂಕ್ಷ್ಮಾಣುಜೀವಿಗಳನ್ನ ಸ್ವಲ್ಪ ಆ್ಯಡ್ ಮಾಡಿ ಆಮೇಲೆ ಟಿಲ್ಲರ್ ಮಾಡಿಸಿ ಇದಕ್ಕೆ, ಆಮೇಲೆ ಬೆಡ್ ಮಾಡಿಸಿ ಮಲ್ಚಿಂಗ್ ಪೇಪರ್ ಹಾಕಿ ಪೈರು ಹಾಕಿದ್ದು ಸರ್. ಇದಕ್ಕೆ ರೆಗ್ಯುಲರಾಗಿ ನಾನು ಇದು ಕಲ್ಲಂಗಡಿ ಹಾಕಿದೆ ಸರ್. ಇದು ಇಂಟರ್ ಕ್ರಾಪ್ ಮಾಡ್ಕೊಂಡು ಕಲ್ಲಂಗಡಿ ಹಾಕಿದೆ. ಕಲ್ಲಂಗಡಿಗೂ ಡ್ರಿಪ್ಪಲ್ಲೇ ಗೊಬ್ಬರ ಕೊಟ್ಕೊತಿದೆ ಸರ್. ಅದೆಲ್ಲ ಮುಗಿದ್ಮೇಲೆ ಕಲ್ಲಂಗಡಿ ಎಲ್ಲ ಮುಗಿದ್ಮೇಲೆ ಒಂದು ಸರಿ ಡ್ರೆಂಚಿಂಗ್ ಕೊಟ್ಟಿದ್ದೀನಿ ಗೆಡ್ಡೆಗೆ. ಅದಾದಮೇಲೆ ಇವಾಗ ರೆಗ್ಯುಲರಾಗಿ ವಾರಕ್ಕೆ 1 ದಿನ 2 ದಿನ ಇದು ವಾಟರ್ ಸಾಲ್ಯುಬಲಲ್ಲಿ ಕೊಟ್ಕೋತೀನಿ ಸರ್. ನಾನು ಆ ಥರ ಮೇಂಟೆನೆನ್ಸ್ ಮಾಡಿಕೊಂಡು ಬೆಳೀತಾ ಹೋಗ್ತಾಯಿದ್ದೀನಿ. ಇದಕ್ಕೆ ಇದ್ರ ಜೊತೆಗೆ ನಾವು ಬೇರೆ ಬೆಳೆಗಳು, ಅಲಸಂದೆಕಾಯಿ, ಮತ್ತು ಇನ್ನೊಂದು ಜಮೀನಲ್ಲಿ ಇನ್ನೊಂದು ಜಮೀನಿದೆ ಸರ್. ಇದು ಗುತ್ತಿಗೆ ಜಮೀನಿದು. ಇನ್ನೊಂದು ಸ್ವಂತ ಜಮೀನಿದೆ ಸರ್. ಅಲ್ಲೊಂದು 3.5 ಎಕರೆ ಇದೆ. ನಮ್ಮದೊಂದು 2 ಎಕರೆ, ಅಲ್ಲೊಂದು 1.5 ಎಕರೆ ಸೇರಿ ಟೋಟಲ್ ಒಟ್ಟು ಒಂದು 6.5 ಎಕರೆ ಮಾಡ್ತಿದ್ದೀನಿ ಸರ್. ಇವಾಗ ಟೋಟಲು 6.5 ಎಕರೆ ಮಾಡ್ತಿದ್ದೀನಿ. ಅದರಲ್ಲಿ ಮತ್ತು ಇವಾಗ ಒಂದು 3/4 ಎಕರೆ ಬೆಡ್ ಮಾಡಿಸಿದ್ದೀನಿ ಸರ್. ನಾಳಿದಿಂದ ಅದು ಮಲ್ಚಿಂಗ್ ಪೇಪರ್ ಎಲ್ಲ ಹಾಕಬೇಕು. ಅದೊಂದು 1.5 ಎಕರೆ ಆಗಲಿಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಒಂದು 3/4 ಎಕರೆ ಟೊಮೊಟೊ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 3/4 ಎಕರೆ ಇವಾಗ ರೀಸೆಂಟಾಗಿ ಮೊನ್ನೆ ತಾನೇ ಕುಂಬಳಕಾಯಿ ಕೊಟ್ವಿ ಸರ್. ಒಂದು 6 ಟನ್ನು ಬಿದ್ದಿದೆ ಸರ್. ಅದು ರೀಸೆಂಟಾಗಿ ಕೊಟ್ವಿ. ಅದೊಂದು 25 ಗುಂಟೆ ಬರ್ತಿತ್ತು. ಅದೊಂದು 6 ಟನ್ ಕೊಟ್ವಿ. 9 ರೂಪಾಯಿ ಬೆಲೆಯಲ್ಲಿ ಹೋಗ್ತು. ಇದೇ ಥರ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಇದಕ್ಕೆ ತುಂಬ ಹೆವಿ ಡ್ರಿಪ್ ಗೊಬ್ಬರಗಳಾಗಲಿ, 1261 19 ಆ ಥರ ಐಯರು ಏನು ಇದು ಬರುತ್ತೆ ಆ ಪ್ರೈಜದ್ದು ಯಾವುದೇ ನಾನು ಬಳಸ್ತಿಲ್ಲ ಸರ್. ನನ್ನದೇ ಒಂಥರ ಬೇರೆ ಥರ ಮೆಥಡಲ್ಲಿ ಮಾಡ್ತಿದ್ದೀನಿ. ಅಂದರೆ ನಾನು 8 ವರ್ಷದಿಂದ ನಾನು ಅದು ಡ್ರಿಪ್ಪಿನ ಗೊಬ್ಬರಗಳದೆಲ್ಲ ಬಳಸಿದ್ದೀನಿ. ಬರ್ತಾ ಈಗ ಒಂದು 1.5-2 ವರ್ಷದಿಂದ ನಾನು ಬೇರೆ ಥರ ಅಳವಡಿಸ್ಕೊಂಡಿದ್ದೀನಿ. ನಾನು ಏನೇನು ಅಂದರೆ ಅಮೋನಿಯಂ ಸಲ್ಫೇಟು, ಯೂರಿಯಾ, ಮತ್ತು ಫಾಸ್ಫರಿಕ್ ಆ್ಯಸಿಡು ಮತ್ತು ವೈಟ್ ಪೊಟಾಸು, ಈ 3 ಕಾಂಬಿನೇಷನ್ ಮಾಡ್ಕೊತೀನಿ. ಇದರಲ್ಲೇನೋ ವ್ಯತ್ಯಾಸಗಳು ಮಾಡ್ಕೊತೀನಿ. ಯಾವ್ದು ಜಾಸ್ತಿ ಬೇಕು, ಯಾವ್ದು ಕಡಿಮೆ ಮಾಡಬೇಕು, ಆ ಥರ ಮಾಡ್ಕೊತೀನಿ. ಇದು ಇವಾಗ ಏನಾಗ್ತಿದೆ, ನನಗೆ ಬೆಳೆಗಳು ಉತ್ತಮವಾಗಿ ಚೆನ್ನಾಗಿ ಬರ್ತಿದೆ. ಜೊತೆಗೆ ನಾನು ಕಡಿಮೆ ಇದು ಬೀಳ್ತಿದೆ, ಬೆಲೆ ತುಂಬ ಕಡಿಮೆ ಬೀಳ್ತಿದೆ. ಈಗ ನನಗೆ ಒಂದು 19 ತೊಗೋಬೇಕಂದ್ರೆ 3,000 3,500 ಇದೆ. 1261 ಅಷ್ಟೇ 3,000 3,500. 13-045 ಇವೆಲ್ಲ 3,000-4,000 ಈ ರೇಂಜ್ಗಿದೆ ಸರ್. ಒಂದು 25 kg ಚೀಲ. ಅದೇನೇ ನಾನು ಅಮೋನಿಯಂ ಸಲ್ಫೇಟ್ ಆಗಲಿ, ಪೊಟಾಸ್ ಆಗಲಿ, ಇದೆಲ್ಲ 50 kg ಚೀಲ ನನಗೆ 1,800 ಈ ಥರ ಎಲ್ಲ ಸಿಗುತ್ತೆ. 50 kg ಚೀಲ ಅದನ್ನು ತೊಗೊಂಡು ಬಂದು ನಾನು ಫಾಸ್ಫರಿಕ್ ಆ್ಯಸಿಡ್ ಒಂದು 2,700 ರೂಪಾಯಿ ಸಿಗುತ್ತೆ ಸರ್ ಒಂದು ಕ್ಯಾನ್. ಅದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿ ಅದನ್ನು ನಾನು ತೊಗೊಂಡು ಬಂದು ಅದನ್ನು ಬಳಸ್ತಿದ್ದೀನಿ ಸರ್. ಅದು ಫಾಸ್ಫರಿಕ್ ಆ್ಯಸಿಡು ಅದನ್ನು ಕಾಂಬಿನೇಷನ್ ಮಾಡ್ಕೋತೀನಿ. ಯಾವುದು ನೈಟ್ರೋಜನ್ ಜಾಸ್ತಿ ಬೇಕಾ, ಫಾಸ್ಫರಸ್ ಜಾಸ್ತಿ ಬೇಕಾ, ಪೊಟಾಸ್ ಜಾಸ್ತಿ ಬೇಕಾ, ಈ ಸ್ಟೇಜ್ಗೆ ಇವಾಗ ಗಿಡ ಇಷ್ಟು ದಿನದ ಗಿಡ ಇದೆ, ತರಕಾರಿಗೂ ಬಳಸ್ತಿದ್ದೀನಿ, ಇದಕ್ಕೂ ಬಳಸ್ತಿದ್ದೀನಿ. ಯಾವ ಸ್ಟೇಜ್ಗೆ ಏನು ಬೇಕೋ ಅದನ್ನು ಹೆಚ್ಚು ಕಡಿಮೆ ಅದರಲ್ಲೇ ಮಾಡ್ಕೋತೀನಿ ಸರ್. ಮಾಡ್ಕೊಂಡು ನಾನು ಅದನ್ನು ಕೊಡ್ತಿರ್ತೀನಿ. ಅದ್ರ ಜೊತೆಗೆ ಮೆಗ್ನೀಷಿಯಮ್ ಸಲ್ಫೇಟು ಮತ್ತು CN ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು ಅದನ್ನು ಯಾವ್ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಕೊಟ್ಕೊತೀನಿ. ಮತ್ತು ಇದಕ್ಕೆ ಸಿವಿಡ್ ಎಕ್ಸ್ಟ್ರಾಕ್ಟ್ ಆಗ್ಬೋದು ಅಥವಾ ಯೂಮಿಕ್ ಆ್ಯಸಿಡ್ ಆಗ್ಬೋದು. ಅದನ್ನೆಲ್ಲ ಮಧ್ಯೆ 15 ದಿನಕ್ಕೆ 20 ದಿನಕ್ಕೆ ಒಂದೊಂದು ಸರಿ ಅದಕ್ಕೆ ಫ್ರೇ ಕೊಡೋದಾಗ್ಬೋದು ಅಥವಾ ಡ್ರಿಪ್ಪಲ್ಲಿ ಕೊಡೋದಾಗ್ಬೋದು. ಆ ಥರ ಅಳವಡಿಸ್ಕೊಂಡಿರೋದ್ರಿಂದ ನನಗೇನಾಗುತ್ತೆ, ಕಡಿಮೆ ಇದರಲ್ಲಿ ಬೆಲೆಯಲ್ಲಿ ಉತ್ತಮವಾದ ರಿಸಲ್ಟ್ ಸಿಗ್ತಿದೆ ಸರ್. ನಾನು ಬಳಸ್ತಿರೋದೇ ಇದು ಸರ್. ವೀಡಿಯೋದಲ್ಲೂ ಹೇಳಿದ್ದೀನಿ, ಬಳಸ್ತಿದ್ದೀನಿ, ಇದನ್ನೇ ಬಳಸ್ತಾ ಇದ್ದೀನಿ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಹಂಚ್ಕೊಂಡಿದ್ದೀನಿ. ತುಂಬ ಜನ ರೈತರುಗಳು ಯಾವ ಥರ ಅಂತ ನನಗೆ ಫೋನ್ ಮಾಡಿ ತಿಳ್ಕೊಂಡು ಬಳಸ್ತಿದ್ದಾರೆ. ತುಂಬ ಅನುಕೂಲ ಆಗ್ತಿದೆ ಸರ್ ಇದರಿಂದ. ಈಗ ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ಬರೋಕ್ಕೆ ಏನು ಕಾರಣ ಇರ್ಬೋದು? ಯಾಕಂದರೆ ಬೇರೆ ಬೇರೆ ಕ್ಷೇತ್ರ ಐತೆ ನಿಮ್ಮ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಹಾಂ ಸರ್. ಯಾಕಂದ್ರೆ ನೀವಿರೋ ಪರಿಸ್ಥಿತಿಗೆ ನೀವು ಬೇರೆ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬೋದಾಯ್ತು. ಯಾಕಂದರೆ ಇದು ಕೆಲಸ ಹಾರ್ಡ್ ವರ್ಕ್ ಆಗಿರೋದ್ರಿಂದ ಹಾಂ ಸರ್ ಬೇರೆ ಆಯ್ಕೆ ಮಾಡ್ಕೊಬೋದಿತ್ತು. ಇದನ್ನೇ ಯಾಕೆ ಚಾಯ್ಸ್ ಮಾಡ್ಕೊಂಡ್ರೆ ಅಂತ? ಸರ್, ಇದು ನನಗೆ ಎಜುಕೇಷನು ಏನಾದರೂ ಅಟ್ಲೀಸ್ಟ್ ನನಗೆ ಡಿಗ್ರಿ ಏನಾದರೂ ಕಂಪ್ಲೀಟ್ ಆಗಿದ್ದರೆ ನಾನು ಇದನ್ನು ಬಿಟ್ಟು ಕೃಷಿ ಬಿಟ್ಟು ಇವಾಗ ನಂದು ನ್ಯಾಷನಲ್ಸು ಗೋಲ್ಡ್ ಮೆಡಲ್ ಎಲ್ಲ ಆಗಿದೆ ಸರ್. ನಂದು ವೀಲ್ಚೇರ್ ರಗ್ಬಿ ಅಂತ ಪ್ಯಾರಾ ಒಲಿಂಪಿಕಲ್ಲಿ. ಅದರಿಂದ ನನಗೆ ಗೌರ್ಮೆಂಟ್ ಜಾಬು ಆಗ್ತಿತ್ತು. ನಾನು ಗೌರ್ಮೆಂಟ್ ಜಾಬ್ಗೆ ಹೋಗ್ತಿದ್ದೆ. ನಂದು ಡಿಗ್ರಿ ಆಗಿಲ್ಲದೆ ಇರೋ ಕಾರಣ ನನಗೆ SLC ಬೇಸಿಕ್ ಮೇಲೆ ನೋಡಿದೆ, ವಿಚಾರಿಸಿದೆ, ಸರಿಯಾಗಿ ಎಲ್ಲೂ ಕೆಲಸ ಸಿಗಲಿಲ್ಲ ಸರ್ ನನಗೆ. ಅದೊಂದು ಮತ್ತು ನಾನು ಸ್ಟಾರ್ಟಿಂಗಿಂದನೂ ಡಿಸೇಬಲ್ ಆಗ್ಲಿಂದನೂ ಅಗ್ರಿಕಲ್ಚರ್ ಮಾಡಬೇಕು, ಇಲ್ಲ ನಾನು ಮಾಡ್ತೀನಿ ಅನ್ನೋದು ಮನಸ್ಸಲ್ಲಿ ಕುಂತಿರೋದ್ರಿಂದ ಸ್ಟಾರ್ಟಿಂಗ್ ಮಾಡ್ತಾ ಬಂದೆ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆದ್ರೂ ಮಾಡ್ತಾ ಇದನ್ನು ಅಳವಡಿಸ್ಕೊತ ಬಂದಾಗ, ಇಲ್ಲ ನಾನು ಬೇರೆ ಜಾಬಲ್ಲಿ ಹೋಗಿ ಕುಂತ್ಕೊಂಡು ಮಾಡೋದಕ್ಕಿಂತ ಅದೇ ದುಡ್ಡನ್ನು ಇಲ್ಲೇ ಸಂಪಾದನೆ ಮಾಡ್ಬೋದು, ಅಪ್ಪ ಅಮ್ಮನ ಕಣ್ಣು ಎದುರುಗಡೆ ಇದ್ಕೊಂಡು ಇದನ್ನು ಇಲ್ಲೇ ಮಾಡ್ಬೋದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಸರ್ ನನಗೆ. ಈಗ ಬರ್ತಾ ಚೆನ್ನಾಗಿ ಮಾಡ್ತಿದ್ದೀನಿ ಸರ್. ಮುಂಚೆ ಏನು ಮಾಡ್ತಿದ್ದೆ, ವರ್ಷದಿಂದ ವರ್ಷಕ್ಕೆ ನಾನು ಅಪ್ಡೇಟ್ ಆಗ್ತಾಯಿದ್ದೀನಿ. ತುಂಬ ನನಗೆ ಇದ್ರ ಬಗ್ಗೆ ತಿಳ್ಕೊಂಡು ನಾನು ಇವಾಗ ಎಷ್ಟೊತ್ತಿನಲ್ಲೂ ಬರೀ ಹೊಲದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ, ಇದ್ರ ಬಗ್ಗೆನೇ ಸರ್ಚ್
ಮಾಡ್ತಿರ್ತೀನಿ. ತುಂಬ ಇವಾಗ ಫೋನಿಂದ ನಮಗೆ ತುಂಬ ಯೂಸ್ ಆಗ್ತಿದೆ ಸರ್. ನಾನು ಅದರಿಂದ ಯಾವುದೇ ನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ತಿಳ್ಕೋದಾಗ ಪ್ರತಿಯೊಂದು ಮಾಹಿತಿನೂ ತಿಳ್ಕೊಂಡು ಏನು ಮಾಡ್ತೀನಿ ಸರ್, ಇವಾಗ ಮುಂಚೆಗಿಂತ ಚೆನ್ನಾಗಿ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ನೆಕ್ಸ್ಟು ಬರ್ತಾ ಇದನ್ನೇ ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡು ಇದನ್ನೇ ನಾನು ನೆಕ್ಸ್ಟ್ ಇವಾಗ ವರ್ಮಿ ಕಂಪೋಸ್ಟದು ಟ್ರೈ ಮಾಡ್ತಿದ್ದೀನಿ ಸರ್. ಅದನ್ನೆಲ್ಲ ಮಾಡಿಕೊಂಡು ರೈತರಿಗೆ ತಲುಪಿಸೋವಂಥ ವ್ಯವಸ್ಥೆಗಳು ಮಾಡಬೇಕು, ಅದನ್ನೆಲ್ಲ ಜಾಸ್ತಿ ಮಾಡಬೇಕು, ಈ ಥರ ಎಲ್ಲ ಅಂದ್ಕೊಂಡಿರೋದ್ರಿಂದ ಸರ್ ನಾನು ಕೃಷಿಲೇ ಏನಾದರೂ ಮಾಡಬೇಕು ಅಂತ ಆಸಕ್ತಿ ತುಂಬ ಜಾಸ್ತಿ ಇದೆ ಸರ್. ಅದಕ್ಕೋಸ್ಕರ ನಾನು ಕೃಷಿನೇ ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಫೋರ್ಟ್ಸು ಹೋಗ್ತಿದ್ದು ಅದನ್ನು ಬಿಟ್ಟಿದ್ದೀನಿ ಸರ್. ಆ ಫೋರ್ಟ್ಸನ್ನು ಬಿಟ್ಟು ಈಗ ಕಂಪ್ಲೀಟ್ 100% ಕೃಷಿಲೇ ಇದ್ದೀನಿ ಸರ್ ಇವಾಗ ನಾನು. ಈಗ ಬೇರೆ ಬೇರೆ ಕಡೆ ಭಾಗವಹಿಸಿದ್ರಲ್ಲ ನೀವು ಗೇಮ್ಸ್ ಎಲ್ಲ, ಹಾಂ ಸರ್. ಅದರಲ್ಲಿ ಏನಾದರೂ ಹಣಕಾಸಿನ ವ್ಯವಸ್ಥೆ ಏನಾದರೂ ಆಯಿತಾ? ಹಾಂ ಸರ್, ಅದು ನನಗೆ ಸ್ಟೇಟ್ ಮೆಡಲ್ಲು ಜಾವ್ಲಿಂಗ್ ಥ್ರೋ ಮತ್ತು ಹೈ ಜಂಪಲ್ಲಿ ಇದೆ ಸರ್. ನಾನು ಹೈ ಜಂಪು ಸ್ಟೇಟು ಗೋಲ್ಡ್ ಮೆಡಲ್ ಆಗಿದೆ. ಮತ್ತು ನಾನು ನ್ಯಾಷನಲ್ಸ್ಗೂ ಹೋಗಿದ್ದೀನಿ ಸರ್, ಡೆಲ್ಲಿಗೆ ತನಕ ಖೇಲೋ ಇಂಡಿಯಾಗೆ ಹೋಗಿ ಅಲ್ಲೆಲ್ಲ ಭಾಗವಹಿಸಿದ್ದೀನಿ. ಮತ್ತು ವೀಲ್ಚೇರ್ ಕ್ರಿಕೆಟು ಇದರಲ್ಲಿ ಸ್ಟೇಟಲ್ಲೆಲ್ಲ ಗೋಲ್ಡ್ ಮೆಡಲ್ ಆಗಿದೆ. ಮತ್ತು ಗುಜರಾತ್ಗೆಲ್ಲ ಹೋಗಿ ಭಾಗವಹಿಸಿದ್ದೀನಿ. ಮತ್ತು ವೀಲ್ಚೇರ್ ರಗ್ಬಿ ಅಂತ ಸರ್, ಅದು ಬಿಹಾರಕ್ಕೆ ಹೋಗಿ ಆಡಿದ್ದು ಸರ್, ಅದು 2021. ಅದನ್ನು ಸಹ ನ್ಯಾಷನಲ್ಸು ಗೋಲ್ಡ್ ಮೆಡಲ್ ಆಗಿತ್ತು ಸರ್ ನನಗೆ. ಅದೆಲ್ಲ ಮೆಡಲ್ ಆದಾಗ ಒಂದು 2 ಲಕ್ಷ ಹಣ ಬಂತು ಸರ್ ನನಗೆ. ಬಂದಿದ್ದನ್ನು ಏನಾಗಿದೆ ಅಂದರೆ ಫೋರ್ಟ್ಸು ನಾನು ಪ್ರಾಕ್ಟೀಸ್ಗೆ ಡೈಲಿ ಅಪ್ಕೊಂಡು ನಮ್ಮೂರಿಂದ 40 ಕಿಲೋಮೀಟ್ರ್ ಇದೆ ಸರ್ ಮೈಸೂರು, ಅಲ್ಲಿಗೆ ಸ್ಟೇಡಿಯಮ್ಗೆ ಹೋಗೋದಾಗ್ಬೋದು, ನಾವು ಫುಡ್ ತಿನ್ನೋದಾಗ್ಬೋದು, ಅಲ್ಲಿ ಬರುವಂಥ ದುಡ್ಡು ನನಗೆ ಅಲ್ಲಿಗೆ ಖರ್ಚಾಯ್ತು ಹೊರತು ನನಗೆ ಅದರಿಂದ ಏನೂ ಲಾಭ ಉಳಿಲಿಲ್ಲ ಸರ್. ಆದರೆ ಬಂದಿದ್ದು ಫೋರ್ಟ್ಸ್ಗಾಗಿ ನನಗೆ ಖರ್ಚಾಯಿತು, ತುಂಬ ಇದಾಯಿತು ಸರ್. ಈಗ ಬರ್ತಾ ನನಗೆ ಅಗ್ರಿಕಲ್ಚರ್ ಮೇಲೆ ಒಲವು ಜಾಸ್ತಿ ಇರೋದ್ರಿಂದ ಇದು ಮತ್ತು ಅದು ಎರಡೂ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲೂ ಸಕ್ಸಸ್ ಕಾಣೋಕ್ಕಾಗ್ತಿರ್ಲಿಲ್ಲ 100%, ಈ ಕಡೆನೂ ಆಗ್ತಿರ್ಲಿಲ್ಲ. ಎರಡು ಕಡೆ ಗಮನ ಬೇಡ ಅಂತೇಳಿ ನಾನೇನು ಮಾಡಿದೆ, ಕಂಪ್ಲೀಟು ಫೋರ್ಟ್ಸ್ ಬಿಟ್ಬಿಡೋಣ, ನಾನು ಅಗ್ರಿಕಲ್ಚರ್ ಒಂದೇ ಇವಾಗ ಏನಿದೆ ಇದನ್ನೇ ಮಾಡ್ಕೊಂಡು ಹೋಗ್ಬೇಕು, ಇದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಇದ್ರ ಮೇಲೆ ನಂಬಿಕೆ ಇಟ್ಕೊಂಡು ಭೂಮಿ ತಾಯಿ ಮೇಲೆ ಕಂಪ್ಲೀಟ್ ಮಾಡೋಣ ಅಂತ ಬಂದಿದ್ದೀನಿ ಸರ್ ಇವಾಗ. ಸರ್, ಇವಾಗಿನ ಯುವಕರು ಅಗ್ರಿಕಲ್ಚರ್ ಅಂದರೆ ಸ್ವಲ್ಪ ಅಸಾಧ್ಯ ಮಾಡ್ತಾರೆ. ಹಾಂ ಸರ್. ಅಂಥವ್ರಿಗೆ ನಿಮ್ಮ ಸಲಹೆ ಏನು ಕೊಡ್ತೀರಾ ಅಂತ? ಏನಾಗಿದೆ ಅಂದರೆ ಸರ್, ಇವಾಗ ನಾವು ಉತ್ತಮವಾಗಿ ಬೆಳೆ ಬೆಳೆದ್ರೆ ಸರಿಯಾದ ರೇಟ್ ಸಿಗಲ್ಲ. ಅಕಸ್ಮಾತು ಬೆಲೆ ಇತ್ತು ಅಂತಂದಾಗ ಏನಾಗುತ್ತೆ, ನಮಗೆ ಎಷ್ಟೇ ಎಫರ್ಟ್ ಹಾಕಿದ್ರು ಬೆಳೆ ಸರಿಯಾಗಿ ಬೆಳೆಯೋಕ್ಕಾಗ್ತಿಲ್ಲ. ಇದು ಸಮಸ್ಯೆ ಆಗ್ತಿರೋದು ಸರ್. ಇಲ್ಲ ನಾವು ಬೆಳೆ ಬೆಳೆದಕ್ಕೆ ತಕ್ಕಂಗಾಗಿ ಒಂದು ಬೆಲೆ ಏನಾದರೂ ಇಷ್ಟು ನಿಗದಿತವಾಗಿ ಏನಾದರೂ ಸಿಕ್ಕಿದಾಗ ಖಂಡಿತ ಎಲ್ಲರೂ ಮಾಡ್ತಾರೆ ಸರ್. ಇವಾಗ ಏನಾಗಿದೆ, ವೇರಿಯೇಷನ್ ಆಗ್ತಿರುತ್ತೆ ಮಾರ್ಕೆಟಲ್ಲಿ. ಇವತ್ತು 50 ರೂಪಾಯಿ ಬೆಲೆ ಇದೆ ಅಂತಂದರೆ ನಮ್ದು ಇನ್ನೊಂದು ವಾರ ಬರುತ್ತೆ ತರಕಾರಿ ತಗೊಂಡೋಗೋಣ ಅಂತ ಆಸೆ ಇಟ್ಕೊಂಡಿರ್ತೀವಿ, ಇನ್ನೊಂದು ವಾರ ಹೋಗೋಷ್ಟಲ್ಲ ಬರೋ 10 ರೂಪಾಯಿ ಬೆಲೆ ಬಂದುಬಿಡುತ್ತೆ ಸರ್. ಎಷ್ಟೊಂದು ಸರಿ ನನಗೂ ಆ ಥರ ಆಗಿದೆ ಸರ್. ಅದಕ್ಕೋಸ್ಕರನೇ ರೈತರುಗಳು ಇಂದು ಮುಂದೆ ನೋಡ್ತಿರ್ತಾರೆ, ಹೊಸ ರೈತರುಗಳು. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದೇ ಬೆಳೆಗಳು ಆ ಥರ ಮಾಡ್ಕೊಂಡು ಹೋಗಿ ಆ ಥರ ಹೆಚ್ಚು ಕಡಿಮೆ ಆದಾಗ ನಮಗೂ ತಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಮತ್ತು ನೆಕ್ಸ್ಟ್ ಬೆಳೆಗೆ ನಮ್ಮ ಹತ್ರನೂ ದುಡ್ಡು ಉಳಿಯಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಯಾವುದನ್ನೇ ಆದರೂ ಒಟ್ಟಿಗೆ ಒಂದೇ ಸರಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಸರ್. ಇವಾಗ ಉದಾಹರಣೆಗೆ ನಾನು ಇವಾಗಲೇ ಹಾಕ್ಬೋದಿತ್ತು, ಆದರೂ ಕಡಿಮೆ ಇಲ್ವಾ ಸರ್. ನಾನು ಒಂದು 1400 ಬಾಳೆ ಗಿಡ ಹಾಕ್ಕೊಂಡಿದ್ದೀನಿ, ಮತ್ತು ಅಲಸಂದೆಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಆಗ್ಲಿಕ್ಕೆ ರೆಡಿ ಮಾಡ್ತಿದ್ದೀನಿ, ಟೊಮೊಟೊ ಒಂದು 3 ಎಕರೆ. ನಾನು ಯಾವಾಗಲೂ ಯಾವಾಗ ನಮ್ಮ ಜಮೀನು ಬಂದ್ರೂ ಕಡಿಮೆ ಅಂದರೆ 4ರಿಂದ 5 ಬೆಳೆಗಳು ಮಾಡ್ತಾನೆ ಇರ್ತೀನಿ ಸರ್. ಒಂದು ಬೆಳೆಗಳು ಏನಾದರೂ ಹೆಚ್ಚು ಕಡಿಮೆ ರೇಟ್ ಇಲ್ಲ, ಏನಾದರೂ ಇದಾಯಿತು ಅಂದ್ರೂ ಇನ್ನೊಂದು ಬೆಳೆಯಲ್ಲಿ ಸಿಗ್ತಿರುತ್ತೆ. ಒಂದಾದಮೇಲೆ ಪ್ರತಿ ತಿಂಗಳು ಒಂದಾದಮೇಲೆ ಇನ್ನೊಂದು ಬೆಳೆ ಮಾರ್ಕೆಟ್ಗೂ ಹೋಗ್ತಿರ್ಬೇಕು. ನಮ್ಮದು ಹಣಕಾಸು ಆ ಕಡೆ ರೊಟೇಷನ್ ಆಗ್ತಿರ್ಬೇಕು. ಈ ಥರ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಸರ್, ನಮಗೂ ಬೆನಿಫಿಟ್ ಆಗುತ್ತೆ ಸರ್. ಒಂದೇ ಸರಿಗೆ ಹೋಗುವಂಥ ದುಡ್ಡು ಸಿಗೋಲ್ಲ, ಒಂದೇ ಸರಿಗೆ ನಮ್ಗೆ ಲಾಸು ಅಂತೂ ಆಗೋಲ್ಲ. ಒಂದರಿಂದ ಒಂದು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಡ್ಜಸ್ಟ್ ಆಗುತ್ತೆ ಹೋಗ್ತಿರೋದ್ರಿಂದ ಇದನ್ನೇ ಕಂಟಿನ್ಯೂಸ್ ಆಗಿ ಈ ಥರ ಬ್ಯಾಲೆನ್ಸ್ ಇವಾಗ ನಾವು 6 ಎಕರೆ ಇದೆ, 1 ಎಕರೆ 1.5 ಎಕರೆ ಈ ಥರ ಒಂದು 4 ಬೆಳೆಗಳು ಮಾಡ್ತಿದ್ದೀನಿ. ನಿಮಗೆ ಇಲ್ಲ ನಾನು ಜಾಸ್ತಿ ಬೆಳಿಬೇಕು ನಿಮಗೆ ಆ ಥರ ಅನ್ನಿಸ್ದಾಗ ನೀವು ಒಂದು 20 ಎಕರೆ 30 ಎಕರೆ ಮಾಡ್ತೀನಿ, ಅದರಲ್ಲೂ ನೀವು 5 ಎಕರೆ ಆ ಥರ ಒಂದು 4-5 ಬೆಳೆ ಬೆಳ್ಕೊಂಡಾಗ ನಿಮಗೆ ಏನಾಗುತ್ತೆ, ಆವಾಗ ಒಂದರಿಂದ ಒಂದು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಬೆಳೆ ಹಾಕೋದಕ್ಕಿಂತ 20 ಎಕರೆ 4 ಎಕರೆ 5 ಎಕರೆ ಈ ಥರ ಮಾಡಿಕೊಂಡ್ರೆ ಯಾವುದೇ ಬೆಳೆಗಳು 4-5 ಥರ ನಿಮಗೆ ಒಂದರಲ್ಲ ಒಂದು ಕೈ ಹಿಡಿಯುತ್ತೆ. ಆವಾಗ ನಮಗೆ ಕೃಷಿನ ನಾವು ಉಳಿಸ್ಕೊಂಡು ಮತ್ತು ನೆಕ್ಸ್ಟ್ ಇಯರ್ ಮಾಡೋ ತನಕ ಸರಿ ಹೋಗುತ್ತೆ. ಈ ಸರಿ ನಾವು ಬಂಡವಾಳ ಹಾಕಿರ್ತೀವಿ, ಬಂಡವಾಳನೂ ವಾಪಸ್ ಬರಲಿಲ್ಲ ಅಂದಾಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಸರಿ ನಾವು ಸಾಲ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸಾಲ ಮಾಡೋಕ್ಕೋದ್ರೂ ಸಾಲ ಸಿಗೋಲ್ಲ, ಯಾಕಂದರೆ ಲಾಸ್ಟ್ ಟೈಮೇ ನಾವು ಇಸ್ಕೊಂಡು ಕೊಟ್ಟಿರಲ್ಲ. ಆ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಅದರಿಂದ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ನಾವು ವರ್ಕೌಟ್ ಆಗೋ ಥರ ಈ ಬೆಳೆ ತೆಗೆದು ಆ ಥರ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೋದು ಸರ್ ಯಾರಾದ್ರೂ. ಸರ್, ಇವಾಗಿನ ಪರಿಸ್ಥಿತಿಗೆ ಬಾಳೆ ರೇಟ್ ನಿಮ್ಗೆ ಅನುಗುಣವಾಗಿ ತಕ್ಕಂತೆ ಇದೆ ಅಂತ? ಹಾಂ ಸರ್, ಇವಾಗ 63 ರೂಪಾಯಿ ಆ ಥರ ಹೋಗ್ತಿದೆ ಸರ್. ಅದೊಂದು 2 ರೂಪಾಯಿ ಬಜಾರ್ ಕಡಿಮೆ, ಆಪ್ಕಮ್ಸ್ಗೆ 2 ರೂಪಾಯಿ ಕಡಿಮೆ ಬಂದು ಜಮೀನಲ್ಲೇ ತರ್ಕೊಂಡು ಹೋಗ್ತಾರೆ ಸರ್. ಹೆಚ್ಚು ಕಡಿಮೆ ಆಗ್ತಿರುತ್ತೆ ಸರ್. ನಾವು ಯಾವಾಗಲೂ ಇದನ್ನು ಏಲಕ್ಕಿ ಬಾಳೆ ನಾವು
ಕರೆಕ್ಟಾಗಿ 8 ಅಥವಾ 9ನೇ ತಿಂಗಳಲ್ಲಿ ನಾಟಿ ಮಾಡ್ತೀವಿ ಸರ್. 8 ಅಥವಾ 9ನೇ ತಿಂಗಳಲ್ಲಿ ನಾಟಿ ಮಾಡಿದ್ರೆ ನಮಗೆ ವರಲಕ್ಷ್ಮಿ ಹಬ್ಬಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ವರಲಕ್ಷ್ಮಿ ಹಬ್ಬ ನಮಗೆ ಕಾಯಿ ಸ್ಟಾರ್ಟ್ ಆಯ್ತು ಅಂದರೆ ಆಲ್ಮೋಸ್ಟು ನಾನು ನೋಡ್ಕೊಂಡು ಬಂದಂಗೆ ಸುಮಾರು ವರ್ಷದಿಂದ ಆ ಟೈಮ್ಗೆ ಬೆಲೆ ಇದ್ದೇ ಇರುತ್ತೆ ಸರ್. ಇದು ಏಲಕ್ಕಿ ಬಾಳೆ ಆ ಟೈಮ್ಗೆ ರೇಟ್ ಇದ್ದೇ ಇರುತ್ತೆ, ಮೋಸ ಅಂತೂ ಆಗೋಲ್ಲ, ಒಳ್ಳೆ ದುಡ್ಡಾಗಿ ಆಗುತ್ತೆ. 8ನೇ ತಿಂಗಳು 9ನೇ ತಿಂಗಳು ಬಾಳೆ ಹಾಕೋದು ಉತ್ತಮ ಸರ್. ನಮ್ಮದು ಈ ಸರಿ ತುಂಬ ನಾವು ಕರೆಕ್ಟಾಗಿ 9ನೇ ತಿಂಗಳು ಹಾಕಬೇಕು ಅಂತ ಪೈರು ತಂದಿಟ್ಟಿದ್ವಿ. ತುಂಬ ಮಳೆ ಜಾಸ್ತಿಯಾಗಿ ಹಾಕೋದು ಒಂದು ಸ್ವಲ್ಪ ನಿಧಾನ ಆಗಿ ಒಂದು 20 ದಿನ ಲೇಟ್ ಆಯಿತು ಸರ್. ನಮ್ಮದು ಬಾಳೆ ತೋಟ ಹಾಕೋದು ಒಂದು 20 ದಿನ ಲೇಟ್ ಆಯಿತು ಸರ್. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ ಸರ್. ಸರ್ ಇದು ಮೊದಲನೇ ವರ್ಷದ ಪೀಕ ಏನು ಇನ್ನೂ ಇಲ್ಲ ಸರ್, ನಾವು ಸೆಕೆಂಡ್ ಕ್ರಾಪ್ ಬಿಡೋಕೆ ಹೋಗಲ್ಲ ಸರ್. ನಾವು ಫಸ್ಟ್ ಕ್ರಾಪು ನಾವೇನು ಮಾಡ್ತೀವಿ, ಮಲ್ಚಿಂಗ್ ಪೇಪರ್ ಹಾಕಿ ಮಲ್ಚಿಂಗ್ ಪೇಪರ್ ಮೇಲೆ ಓಲು ಒಂದು ಅರ್ಧ ಅಡಿ ಓಲ್ ಮಾತ್ರ ಮಾಡಿ ಪೈರು ಹಾಕ್ಬಿಟ್ಟಿರ್ತೀವಿ. ಅದಕ್ಕೆ ಫಸ್ಟ್ ಬೆಳೆ ಏನು ಬರುತ್ತೆ ಅದನ್ನು ತಗೊಂಡು ಕಂಪ್ಲೀಟ್ ತೆಗೆದಾಕ್ಬಿಡ್ತೀವಿ. ಕೂಳೆ ಬೆಳೆ ಅಂತ ನಾವು ಬಿಡಲ್ಲ ಸರ್ ಏಲಕ್ಕಿನ. ಪಚ್ಚಬೆಳೆ ನಮ್ಮ ಕಡೆ ಬಿಡ್ತಾರೆ, ಪಚ್ಚಬೆಳೆ ಉತ್ತಮ ಬೆಳಿಬೋದು. ಅದು ನಾವು ಫಸ್ಟ್ ಬೆಳೆ ಏನು ಇಳುವರಿ ತೆಗೆದಿರ್ತೀವಿ ಅಷ್ಟೇ ಇಳುವರಿ ಸೆಕೆಂಡ್ ಬೆಳೆಯಲ್ಲೂ ಮತ್ತು 3ನೇ ಬೆಳೆಯಲ್ಲೂ ತೊಗೊಳ್ಬೋದು ಸರ್. ಆ ಏಲಕ್ಕಿ ಏನಾಗುತ್ತೆ ಅಂದರೆ ಎಷ್ಟೊಂದು ನನಗೆ ಗೊತ್ತು, ತುಂಬ ಜನ ಬಿಟ್ಟಿದ್ದಾರೆ ಸೆಕೆಂಡ್ ಬೆಳೆ, ಬೆಳೆದಿದ್ದಾರೆ, ಕೆಲವರು ಉತ್ತಮವಾಗಿ ಬೆಳೆದಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಏನಾಗುತ್ತೆ ಅಂದರೆ ಇದು ಸೆಕೆಂಡ್ ಬೆಳೆ ನಾವು ಬಿಟ್ಟಾಗ ಇವಾಗ ಫಸ್ಟು ಬಜಾರ್ ಏನಿರುತ್ತೆ ಸರ್ ಆ ಬೆಲೆಗೆ ನಿಮಗೆ ಕಡಿಮೆ ಇಳುವರಿ ಒಂದು 8 kg 7 kg ಗೊನ ಬಂತಂದಾಗ ಕಾಯಿ ಸಣ್ಣ ಆಯ್ತು ಅಂದರೆ ಏನು ಮಾಡ್ತಾರೆ, ಇವಾಗ ಫಸ್ಟ್ ಕಟ್ಟಿಂಗ್ 60 ರೂಪಾಯಿ ತಗೋತಿದ್ದಾರೆ ಅಂದರೆ ನಿಮ್ಗೆ ಸೆಕೆಂಡ್ ತಗೊಳ್ಳೋದೇ ನಿಮಗೆ 30-35 ರೂಪಾಯಿ ತಗೊಳ್ತಾರೆ ಅಷ್ಟೇ ಸರ್. ಇನ್ನು 3ನೇ ಕ್ವಾಲಿಟಿ ಅಂತ ಕೇಳಂಗೆ ಇಲ್ಲ, ಬರೀ 15 ರೂಪಾಯಿ 20 ರೂಪಾಯಿ ಕೇಳ್ತಾರೆ. ಅದರಿಂದ ನಾವು ಸೆಕೆಂಡ್ ಬೆಳೆ ಬಿಟ್ಟಾಗ ನಾವು ಇಳುವರಿ ಕಡಿಮೆ ಬಂದರೆ ಅದು ನಮಗೆ ಬೆಲೆ ಇದ್ರೂ ನಮಗೆ ಏನು ವರ್ಕೌಟ್ ಆಗೋಲ್ಲ ಅಂತ ಏನು ಮಾಡ್ತೀವಿ, ಆದಷ್ಟು ಫಸ್ಟ್ ಕ್ರಾಪಲ್ಲೇ ಉತ್ತಮವಾದ ಒಂದು 10 kg ಮೇಲ್ಪಟ್ಟು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಥರ ಬೆಳೆದಾಗ ನಮಗೆ ಏಲಕ್ಕಿ ಬಾಳೆಯಲ್ಲಿ ಉತ್ತಮವಾದ ಬೆಲೆ ಸಿಗುತ್ತೆ ಸರ್. ನಾವು 7-8 kg ಅದಕ್ಕಿಂತ ಕಡಿಮೆ ಬೆಳಿತೀವಿ ಅಂತಂದರೆ ನಮ್ಗೆ ಯಾವುದೇ ಥರ ಇದರಲ್ಲಿ ಬೆನಿಫಿಟ್ ಸಿಗೋಲ್ಲ. ಬೆಲೆ ಇದ್ರೂ ನಿಮ್ಗೆ ಅರ್ಧಕ್ಕರ್ಧ ರೇಟ್ ಕಡಿಮೆ ಮಾಡಿಬಿಡ್ತಾರೆ. ಅದರಿಂದ ಏಲಕ್ಕಿ ಬಾಳೆ ಬೆಳೆದರೆ ಮಿನಿಮಮ್ 10 kg ಮೇಲ್ಪಟ್ಟು ಬೆಳೆದಾಗಲೇ ಸರ್ ಇದಕ್ಕೆ ಒಂದು ಬೆಲೆ ಇರುತ್ತೆ ಸರ್. ಇದು ಹಾಂ ಸರ್.